ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೋಚ್, ಲೈಫ್ ಕೋಚ್. ಓಕೆ, ನೀವೆಲ್ಲರೂ ತುಂಬ ದಿನಗಳಿಂದ ಕ್ರಿಸ್ಟಲ್ಸ್ ಬಗ್ಗೆ ಕೇಳ್ತಾನೆ ಇದ್ರಿ. ನಾನು ಕೂಡ ಅನೇಕ ವಿಧವಾದ ಕ್ರಿಸ್ಟಲ್ಸ್ನ ಧರಿಸಿರ್ತೀನಿ ಯಾವಾಗಲೂ. ಸೊ ಇದನ್ನು ನೋಡಿ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀರಾ, ಕ್ರಿಸ್ಟಲ್ಸ್ ಬಗ್ಗೆ ಹೇಳಿ ಮ್ಯಾಮ್, ಒಂದು ವಿಡಿಯೋ ಮಾಡಿ ಕ್ರಿಸ್ಟಲ್ಸ್ ಬಗ್ಗೆ ಅಂತ. ಸೊ ಇವತ್ತು ಅದರ ಬಗ್ಗೆ ಟೈಮ್ ಸಿಕ್ತು, ಹಾಗಾಗಿ ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಈ ಕ್ರಿಸ್ಟಲ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಕ್ರಿಸ್ಟಲ್ಸ್ ಅಂದರೆ ಎಲ್ಲಿಂದ ಸಿಗುತ್ತೆ, ಕ್ರಿಸ್ಟಲ್ಸ್ ಅಲ್ಲಿ ಯಾಕೆ ಶಕ್ತಿ ಇದೆ, ಅದನ್ನು ನಾವು ಯೂಸ್ ಮಾಡೋದ್ರಿಂದ ಹೇಗೆ ನಮಗೆ ಶಕ್ತಿ ಸಿಗುತ್ತೆ, ಇದನ್ನ ತಿಳ್ಕೊಳ್ಳೋಣ ಈ ವಿಡಿಯೋಲಿ. ಈ ಕ್ರಿಸ್ಟಲ್ಸ್ ಅಂದರೆ ಏನು, ಅದು ಯಾಕೆ ಅಷ್ಟು ಶಕ್ತಿವಂತವಾಗಿದೆ ಅಂದರೆ, ಅದು ಸಿಗೋದು ಎಲ್ಲಿ? ಪ್ರಕೃತಿಯಲ್ಲಿ, ಖನಿಜಗಳಲ್ಲಿ. ಅದನ್ನ ಪ್ರಕೃತಿಯಿಂದ ತಗೊಂಡು ಅದನ್ನ ಪಾಲಿಶ್ ಮಾಡಿ ಅನೇಕ ವಿಧವಾದ ಈ ತರ ಬ್ರೇಸ್ಲೆಟ್, ಮಣಿಗಳಾಗಿ, ಚೈನ್, ಪೆಂಡೆಂಟ್ಗಳಾಗಿ, ಓಲೆಗಳಾಗಿ, ಉಂಗುರಗಳಾಗಿ, ಆ ಥರ ವಿಧ ವಿಧವಾದ ಫಾರ್ಮ್ ಅಲ್ಲಿ ಮಾಡ್ತಾರೆ. ಪ್ರಕೃತಿಯಲ್ಲಿ ಸಿಗುತ್ತೆ ಇದು, ಹಾಗಾಗಿ ತುಂಬಾ ಶಕ್ತಿವಂತವಾಗಿದೆ. ಪ್ರಕೃತಿ ಅಂದ್ರೆ ಏನು? ಯೂನಿವರ್ಸ್. ಸೊ ಈ ಕ್ರಿಸ್ಟಲ್ಸ್ಗೆ ಅಷ್ಟು ಪವರ್ ಇದೆ. ಎಷ್ಟು ಪವರ್ ಅಂದ್ರೆ, ಇದು ಪ್ಯೂರ್ ಕ್ರಿಸ್ಟಲ್ಸ್ ಆಗಿದ್ರೆ ನೀವು ಇದನ್ನ ಧರಿಸಿದಾಗ ಕೂಲ್ ಆಗಿರುತ್ತೆ, ಕೋಲ್ಡ್ ಆಗಿ ಅನ್ಸುತ್ತೆ ನಿಮ್ಗೆ ಇದೇ ತರ ಮಾರ್ಕೆಟ್ ಅಲ್ಲಿ ಸಾಧಾರಣ ಮಣಿಗಳು ಸಿಗುತ್ತೆ, ಅದನ್ನು ಪ್ಯೂರ್ ಕ್ರಿಸ್ಟಲ್ಸ್ ಅಂತ ಮಾರ್ತಾರೆ. ಸೊ ನೀವು ಮೋಸ ಹೋಗ್ಬೇಡಿ. ಪ್ಯೂರ್ ಕ್ರಿಸ್ಟಲ್ಸ್ ಅಂದ್ರೆ ಇವಾಗ ನೋಡಿ, ಇವಾಗ ನನ್ನ ಕೈಯಲ್ಲಿ ಇಷ್ಟಿದೆ, ಇಷ್ಟು ಹೀಗಂತ ಇದ್ರೆ ನನಗೆ ತಣ್ಣಗೆ ಫೀಲ್ ಆಗ್ತಾ ಇದೆ ನನ್ನ ಬಾಡಿಗೆ, ಆವಾಗ ಇದು ಪ್ಯೂರ್ ಕ್ರಿಸ್ಟಲ್ ಅಂತ. ಈ ಕ್ರಿಸ್ಟಲ್ಸ್ ಅಲ್ಲಿ ಇದನ್ನ ಹೇಗೆ ನಾವು ಎಲ್ಲೆಲ್ಲಿ ಬಳಸ್ಬೋದು, ಹೇಗೆ ಬಳಸ್ಬೋದು, ಇದು ಪ್ರಕೃತಿಯಲ್ಲಿ ಸಿಗೋದ್ರಿಂದ ಇದು ತುಂಬಾ ವಿಶೇಷವಾದ ಪವರ್ ಇದೆ, ಇದರಲ್ಲಿ ಶಕ್ತಿ ಇದೆ. ಹಾಗಾಗಿ ಇದು ತುಂಬಾ ಒಂದು ಪವಿತ್ರವಾದದ್ದು, ಅಂದ್ರೆ ಪವರ್ಫುಲ್ ಆದದ್ದು. ಇದರಲ್ಲಿನೂ ಯೂನಿವರ್ಸ್ ನ ವೈಬ್ರೇಷನ್ಸ್ ಇರುತ್ತೆ, ಹಾಗಾಗಿ ನಾವು ಇದನ್ನ ಬಳಸೋದು. ಈಗ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇದನ್ನ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ಸ್ ಯಾವ ಫಾರ್ಮ್ಸ್ ಅಲ್ಲಿ ಸಿಗುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಈ ತರ ಬ್ರೇಸ್ಲೆಟ್ಸ್ ಅಲ್ಲಿ ಸಿಗುತ್ತೆ, ವಾಲೆ ಅದಲ್ಲದೆ ಆಭರಣಗಳ ರೂಪದಲ್ಲಿ ಅಲ್ಲದೆ ಟಂಬಲ್ಸ್ ಅಂತ ಸಿಗುತ್ತೆ, ಗುಂಡು ಗುಂಡಾಗಿ ಸ್ಟೋನ್ಸ್ ಆ ರೀತಿ ಇರುತ್ತೆ. ನೀವು ಅದನ್ನ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೋದು, ಮೆಡಿಟೇಷನ್ಸ್ ಮಾಡ್ಬೋದು. ಈ ಬ್ಲ್ಯಾಕ್ ಟಾರ್ಮಲಿನ್ ಅದೆಲ್ಲ ಗುಂಡು ಗುಂಡಿಗೆ ಸಿಗುತ್ತಲ್ಲ, ಅದನ್ನ ನೀವು ನಿಮ್ಮ ಮನೆಯ ವೈಫೈ ಹತ್ರ ಅಥವಾ ಫೋನ್, ಮಕ್ಕಳು ರಾತ್ರಿ ಹೊತ್ತು ರೂಮಲ್ಲಿ ಮಲಗಿರ್ತಾರೆ, ಫೋನ್ಸ್ ಇಟ್ಟಿರ್ತೀರಾ, ಆ ಫೋನ್ಗಳ ಹತ್ರ ಇಟ್ಬಿಟ್ರೆ ಫೋನ್ಗಳಿಂದ ಅಥವಾ ವೈಫೈಯಿಂದ ಆ ವೈಬ್ರೇಷನ್ಸ್ ನಮಗೆ ಬರೋದನ್ನ ಅವಾಯ್ಡ್ ಮಾಡುತ್ತೆ, ಅದು ಹೀರ್ಕೊಳ್ಳುತ್ತೆ ವೈಬ್ರೇಷನ್. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಎಲ್ಲಾದ್ರೂ ಒಂದು ಕಡೆ ಅದನ್ನ ಇಟ್ಟಿದ್ರೆ ಯಾರಾದ್ರೂ ಬಂದಾಗ ನೆಗೆಟಿವ್ ಎನರ್ಜಿ ಬಂದ್ರೆ ಅದು ಹೀರ್ಕೊಳ್ಳುತ್ತೆ, ನಿಮ್ಗೆ ಪಾಸಿಟಿವಿಟಿನ ಕೊಡುತ್ತೆ. ಸೊ ಅಷ್ಟು ತುಂಬಾ ಒಂದು ಯೂಸ್ಫುಲ್ ಆಗಿದೆ. ಈ ರೀತಿ ಒಂದೊಂದು ಕ್ರಿಸ್ಟಲ್ಗೂ ಒಂದೊಂದು ತರ ಅದರದೇ ಆದ ವಿಶೇಷತೆಗಳಿವೆ. ಈ ಕ್ರಿಸ್ಟಲ್ಸ್ನ ಮನೆಯಲ್ಲೇ ಅಲ್ಲ, ನೀವು ಆಫೀಸ್ಗಳಲ್ಲಿ, ಬಿಸ್ನೆಸ್ ಜಾಗದಲ್ಲಿ ಬಳಸಬಹುದು, ಧ್ಯಾನ ಮಾಡುವಾಗ ಬಳಸಬಹುದು, ನಿಮ್ಮ ಮನೆಯ ಪ್ರತಿ ಒಂದು ಕೋಣೆಯಲ್ಲೂ, ಕಿಚನ್ ಅಲ್ಲಿನೂ, ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೋಬಹುದು. ದೇವರ ಮನೆಯಲ್ಲಿ ಕೂಡ ಇಟ್ಕೋಬಹುದು. ಕೆಲವರು ದೇವ್ರ ಪೂಜೆ ಮಾಡುವಾಗಲೇ ಆ ಟಂಬಲ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಅಲ್ಲೇ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಅಂತವರೆಲ್ಲ ನೀವು ದೇವರ ಮನೆಯಲ್ಲಿ ಕೂಡ ಇಟ್ಕೋಬಹುದು. ಮತ್ತೆ ಇನ್ನು ನೀವು ಕೆಲವರು ಈ ಟಂಬಲ್ಸ್ ಅನ್ನೆಲ್ಲ ಪರ್ಸ್ ಅಲ್ಲಿ, ಬ್ಯಾಗ್ಸ್ ಅಲ್ಲಿ ಎಲ್ಲ ಕೂಡ ಇಟ್ಕೋತಾರೆ, ಹಾಗೇನು ಇಟ್ಕೋಬಹುದು. ಈ ರೀತಿ ಇನ್ನು ಬ್ರೇಸ್ಲೆಟ್ಸ್ ಸಿಗುತ್ತೆ. ಸೊ ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ಇಟ್ಕೋಬಹುದು ಇದನ್ನ. ಇನ್ನೊಂದು ಇದೆ ಇದರದ್ದು ಯೂಸಸ್, ವಾಟರ್ ಚಾರ್ಜಿಂಗ್ ಅಂತೀವಿ. ಎಷ್ಟೊಂದು ಕ್ರಿಸ್ಟಲ್ಸ್ ಪವರ್ ಏನಿರುತ್ತೆ, ನಮಗೆ ಹೀಲಿಂಗ್ ಆಗುತ್ತೆ ಬಾಡಿಲಿ. ಆ ಕ್ರಿಸ್ಟಲ್ಸ್ ಅನ್ನ ನೀರಲ್ಲಿ ಹಾಕಿ ಇಟ್ಬಿಟ್ಟು ಆ ನೀರನ್ನ ನಾವು ಕುಡಿದಾಗ ಕೂಡ ಎನರ್ಜೈಸ್ ಆಗಿರುತ್ತೆ ನೀರು. ಸೊ ಇದಕ್ಕೂ ಬಳಸ್ಬೋದು, ನೀವು ವಾಟರ್ ಚಾರ್ಜಿಂಗನ್ನು ಬಳಸ್ಬೋದು. ಸೊ ಈ ರೀತಿ ನೀವು ಕ್ರಿಸ್ಟಲ್ಸ್ ಅನ್ನ ಅನೇಕ ವಿಧವಾಗಿ ಬಳಸಬಹುದು. ಈಗ ನಮ್ಮ ಕ್ರಿಸ್ಟಲ್ಸ್ ಅಲ್ಲಿ ಎಷ್ಟೊಂದು ಫಾರ್ಮ್ಸ್ ಇದೆ, ಎಷ್ಟೊಂದು ಹೆಸರುಗಳಿದೆ. ಅದೆಲ್ಲ ಯಾವ್ಯಾವುದಕ್ಕೆ ಯಾವ್ಯಾವುದು ಅಂತ ನಮಗೆ ಬೇಕಾಗಿಲ್ಲ. ನಾವು ಡೇ ಟು ಡೇ ಲೈಫಲ್ಲಿ ಒಂದು 7-8 ತರದ್ದು ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ. ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ಯಾಕಂದ್ರೆ ಎಲ್ಲ ಕ್ರಿಸ್ಟಲ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡುತ್ತೆ. ಹಾಗಾಗಿ ಸೊ ಇವಾಗ ನಾನು ಕ್ರಿಸ್ಟಲ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ.
ಪಿಕ್ಚರ್ ತೋರಿಸ್ತೀನಿ ನಿಮಗೆ. ಒಂದೊಂದು ಕ್ರಿಸ್ಟಲ್ಸ್ದು ಅದರದ್ದು ಸ್ಟೋನ್ ಯಾವ ಫಾರ್ಮಲ್ಲಿ ಇರುತ್ತೆ, ಬ್ರೇಸ್ಲೆಟ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಪಿಕ್ಚರ್ ತೋರಿಸಿ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವಿಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, ಇದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್. ಇದರಲ್ಲಿ ಜಿಬು ಕಾಯಿನ್ ಇದೆ. ಆ ಜಿಬು ಕಾಯಿನ್ ಮೇಲೆ ಮನಿದು ನಂಬರ್ಸ್, ಏಂಜಲ್ ನಂಬರ್ಸ್ ಇದೆ. ಪ್ಲಸ್ ಅದು ಮಾಡಿರೋದು ಕೂಡ ಗ್ರೀನ್ ಅವೆಂಚುರಲ್ಲಿ. ಅದಲ್ಲದೆ ಗ್ರೀನ್ ಅವೆಂಚುರ ಬೀಡ್ಸ್ ಇದೆ, ಸಿಟ್ರಿನ್ ಇದೆ, ಟೈಗರ್ಸ್ ಆಗಿದೆ, ಪೈರೈಟ್ ಇದೆ. ಸೊ ಎಲ್ಲ ಕೂಡ ಮನಿನ ಅಟ್ರ್ಯಾಕ್ಟ್ ಮಾಡುವಂಥದ್ದೇ, ಹಣನ ಅಟ್ರ್ಯಾಕ್ಟ್ ಮಾಡುವಂಥ ಬೀಡ್ಸ್. ಸೊ ಇದನ್ನು ನಿಮ್ಮ ಕೈಯಲ್ಲಿ ಧರಿಸೋದ್ರಿಂದ ಎಲ್ಲೆಲ್ಲಿ ನಿಮ್ಮ ಹಣ ಸ್ಟಕ್ ಆಗಿದೆ ಅಲ್ಲಿಂದ ಒಂದೊಂದು ಚೂರೇ ಬರೋಕ್ಕೆ ಶುರುವಾಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಹತ್ರ ತಗೊಂಡು ಹಾಕ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಅದೇ ಆಗ್ತಾ ಇದೆ. ಎಲ್ಲರೂ ಅದೇ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಮ್ಯಾಮ್ ನಮಗೆ ಹಣ ಬರ್ತಾ ಇದೆ, ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿ ಬರ್ತಾನೇ ಇದೆ, ಆಲ್ವೇಸ್ ಮನಿ ಫ್ಲೋ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮನಿ ಮ್ಯಾಗ್ನೆಟ್ನ ವಿಶೇಷತೆ. ಮೊದಲನೇದಾಗಿ ಅಮೇಥಿಸ್ಟ್. ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ವ, ಅದು ಅಮೇಥಿಸ್ಟ್. ಈ ಅಮೇಥಿಸ್ಟನ್ನು ನೀವು ಬಳಸೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಅಮೇಥಿಸ್ಟ್ ಬಂದು ನಿಮ್ಮ ಆಜ್ಞಾ ಚಕ್ರಕ್ಕೆ ರಿಲೇಟೆಡ್ ಆಗಿದೆ, ಅಂದರೆ ನಿಮ್ಮ ಹಣೆಯ ಮೇಲಿರುವಂಥ ಥರ್ಡ್ ಐಗೆ. ಇದನ್ನು ನಾವು ಧರಿಸೋದ್ರಿಂದ ನಮ್ಮ 6th ಸೆನ್ಸ್ ಅವೇಕನ್ ಆಗುತ್ತೆ. ಮತ್ತು ಇದು ನಮಗೆ ಕೆಟ್ಟದಾಗೋದ್ರಿಂದ ನಮ್ಮನ್ನು ಕಾಪಾಡುತ್ತೆ, ನಮ್ಮಲ್ಲಿ ಒಂದು ಪ್ರಶಾಂತತೆಯನ್ನು ತರುತ್ತೆ, ನಮ್ಮಲ್ಲಿರೋ ಸ್ಟ್ರೆಸ್ಸನ್ನು, ಆಂಗ್ಸೈಟಿಯನ್ನು ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಆಧ್ಯಾತ್ಮಿಕ ಸಕ್ಸಸ್ಸನ್ನು ತಗೊಂಡು ಬರುತ್ತೆ ನಮ್ಮಲ್ಲಿ. ಈ ಬ್ರೇಸ್ಲೆಟನ್ನು ನಾವು ಯಾವಾಗಲೂ ಕೈಯಲ್ಲಿ ಹಾಕ್ಕೊಂಡಿದ್ದಾಗ. ಯಾರಿಗೆಲ್ಲ ನಿದ್ದೆ ಪ್ರಾಬ್ಲಮ್ ಇದೆಯೋ ಅವರು ಕೂಡ ಇದನ್ನು ಧರಿಸ್ಕೊಂಡು ಮಲಗಿದಾಗ ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ. ಇದರ ಶಕ್ತಿ ಏನು, ಪವರ್ ಏನು ಅಂದರೆ, ಈ ಬ್ರೇಸ್ಲೆಟ್ನ ಧರಿಸೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನೀವು ಇನ್ನೂ ಎಕ್ಸ್ಪ್ರೆಸಿವ್ ಆಗಿ, ಅಂದರೆ ಭಾವನಾತ್ಮಕವಾಗಿ ಮಾತಾಡ್ತೀರಾ, ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಡೆಸಿಷನ್ಸನ್ನು ಕರೆಕ್ಟಾಗಿ ತಗೋತೀರಾ. ಮತ್ತು ಈ ಅಮೇಥಿಸ್ಟನ್ನು ಧರಿಸೋದ್ರಿಂದ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಆಫೀಸಲ್ಲಿ ಕಲೀಗ್ಸ್ ಜೊತೆ, ಎಲ್ಲರ ಜೊತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ. ಇದು ಹೈಲಿ ಸ್ಪಿರಿಚುವಲ್ ಬ್ರೇಸ್ಲೆಟ್. ಹಾಗಾಗಿ ಮೆಡಿಟೇಷನ್ಸಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಮಾಡುವಾಗ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡು, ಬ್ರೇಸ್ಲೆಟ್ ಆದರೆ ಕೈಯಲ್ಲಿ ಧರಿಸ್ಬೋದು, ಟಂಬಲ್ ಆದರೆ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೀವು ಮೆಡಿಟೇಷನ್ ಮಾಡ್ಬೋದು. ಆಗ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಸ್ಪಿರಿಚುವಲ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಪ್ಲಸ್ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಸೊ ಇದು ಅಮೇಥಿಸ್ಟ್ನ ಒಂದು ವಿಶೇಷತೆ. ಈ ಅಮೇಥಿಸ್ಟನ್ನು ನೀವು ಬ್ರೇಸ್ಲೆಟ್ ರೂಪದಲ್ಲಿ ಹಾಕೋಬಹುದು ಅಥವಾ ಟಂಬಲ್ ರೂಪದಲ್ಲಿ, ಅಂದರೆ ಸ್ಟೋನ್ ರೂಪದಲ್ಲಿ ಬಳಸಬಹುದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಂದು ರೋಸ್ ಕ್ವಾರ್ಟ್ಸ್. ಇದು ರೋಸ್ ಕಲರಲ್ಲೇ ಇರುತ್ತೆ, ಹೆಸರಿಗೆ ತಕ್ಕಂತೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸುತ್ತೆ. ಇದನ್ನು ನಾವು ಧರಿಸೋದ್ರಿಂದ ಗಂಡಸರೇ ಆಗಿರಲಿ ಹೆಂಗಸರೇ ಆಗಿರಲಿ ನಮ್ಮ ಬಾಡಿ ಶೇಪ್ ಐಡಿಯಲ್ ಆಗಿರುತ್ತೆ. ಅಂದರೆ ಅದ್ರ ಜೊತೆಗೆ ನಾವೇನು ಎಫರ್ಟ್ ಹಾಕ್ದೇನೆ ಬಾಡಿ ಶೇಪ್ ಬಂದ್ಬಿಡಬೇಕು ಅಂದರೆ ಆಗಲ್ಲ. ಇದನ್ನು ಹಾಕ್ಕೊಂಡು ನಾವು ಕೂಡ ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಬಾಡಿ ಶೇಪು ಐಡಿಯಲ್ ಆಗಿ, ಅಂದರೆ ನಮಗೆ ಹೇಗೆ ಬೇಕೋ ಹಾಗೆ ತಯಾರಾಗ್ತಾ ಬರುತ್ತೆ. ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇದನ್ನು ಹಾಕೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ. ನಮ್ಮ ಹೃದಯದಲ್ಲಿ ಪ್ರೀತಿನ ಮೂಡಿಸುತ್ತೆ. ಈ ಹುಡುಗರು ಹುಡುಗಿರೆಲ್ಲ ಲವ್ ಅಕ್ಸೆಪ್ಟ್ ಮಾಡಬೇಕು, ಪ್ರಪೋಸಲ್ಸ್ ಅಕ್ಸೆಪ್ಟ್ ಮಾಡಬೇಕು ಅಂದಾಗ ಕೂಡ ಧರಿಸ್ಬೋದು. ಗಂಡ ಹೆಂಡ್ತಿರಲ್ಲಿ ಒಂದು ಸೆಕ್ಷುವಲ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಕೂಡ ಇದನ್ನು ಧರಿಸೋದ್ರಿಂದ ಅದು ಕೂಡ ಸೆಟ್ಲ್ ಆಗುತ್ತೆ. ಮತ್ತು ಜನರ ಆಕರ್ಷಣೆ ಸಿಗುತ್ತೆ. ಯಾರೆಲ್ಲ ಒಂದು ಜನರ ಜೊತೆ ಕೆಲಸ ಮಾಡ್ತಿರ್ತಾರೆ, ಅಂದರೆ ಅವರ ಕೆಲಸನೇ ಯಾವಾಗಲೂ ಜಾಸ್ತಿ ಜನರ ಜೊತೆ ಇರುತ್ತಲ್ವ, ಅಂಥ ಕೆಲಸ ಮಾಡೋರೆಲ್ಲ ಈ ರೋಸ್ ಕ್ವಾರ್ಟ್ಸನ್ನು ಧರಿಸೋದ್ರಿಂದ ಜನರ ಜೊತೆ ಇವರ ಬಾಂಡಿಂಗ್ ಚೆನ್ನಾಗಿರುತ್ತೆ. ಇದನ್ನು ನಾವು ಯಾವಾಗಲೂ ಧರಿಸೋದ್ರಿಂದ ಸೆಲ್ಫ್ ಲವ್ ಡೆವಲಪ್ ಆಗುತ್ತೆ. ನಮ್ಮ ಮೇಲೆ ನಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿರುವಂಥ ಕ್ರಿಯೇಟಿವಿಟಿನ ಇನ್ನೂ ಜಾಸ್ತಿ ಮಾಡುತ್ತೆ. ಸೃಜನಾತ್ಮಕತೆನ ನಾವಿನ್ನೂ ಆರ್ಟಿಸ್ಟಿಕ್ ಆಗಿ ಆಗ್ತೀವಿ. ನಮ್ಮ ಜೀವನದಲ್ಲಿ ಪ್ರೀತಿಯ ವಿಷಯದಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಹೀಲ್ ಮಾಡುತ್ತೆ ಇದು. ನಮ್ಮ ಇನ್ನರ್ ಚೈಲ್ಡಲ್ಲಿ ಏನಾದರೂ ಭಾವನಾತ್ಮಕವಾದ ಗಾಯಗಳಿದ್ದಲ್ಲಿ ಇದನ್ನು ನಾವು ಯಾವಾಗಲೂ ಧರಿಸೋದ್ರಿಂದ ಅದು ಕೂಡ ವಾಸಿಯಾಗುತ್ತೆ. ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಇರುತ್ತೆ. ಇದನ್ನು ಯಾವಾಗಲೂ ಧರಿಸೋದ್ರಿಂದ ನಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಫ್ರೆಶ್ ಆಗಿ ಫೀಲ್ ಆಗ್ತಿರ್ತೀವಿ.
ಸೊ ಇದು ರೋಸ್ ಕ್ವಾರ್ಟ್ಸ್ನ ವಿಶೇಷತೆ. ಈ ರೋಸ್ ಕ್ವಾರ್ಟ್ಸಲ್ಲಿ ಡಕ್ ಶೇಪಲ್ಲಿ, ಟಂಬಲ್ ಅಂದರೆ ಸ್ಟೋನ್ ಶೇಪಲ್ಲಿ, ಬ್ರೇಸ್ಲೆಟ್ ಫಾರ್ಮಲ್ಲಿ, ಈ ಥರ ವಿಧ ವಿಧ ಆಕಾರಗಳಲ್ಲಿ, ಶೇಪ್ಸಲ್ಲಿ ಸಿಗುತ್ತೆ ಇದು. ಈಗ ನೀವು ನೋಡ್ತಾ ಇರೋದು ಕ್ಲಿಯರ್ ಕ್ವಾರ್ಟ್ಸ್, ಅಂದರೆ ಸ್ಫಟಿಕ ಅಂತೀವಲ್ಲ ಅದು, ಅಂದರೆ ಕ್ಲಿಯರ್ ಆಗಿರುತ್ತೆ, ಗ್ಲಾಸ್ ಥರ, ಗಾಜಿನ ಥರ ಕಾಣಿಸುತ್ತೆ. ಇದ್ರದ್ದು ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಇದನ್ನು ಸ್ಟೂಡೆಂಟ್ಸ್ ಹಾಕೋಬೋದು. ಸ್ಟೂಡೆಂಟ್ಸಲ್ಲಿ ಓದುವಾಗ ಕಾಮ್ನೆಸ್ ಇರುತ್ತೆ, ಅವ್ರ ಮನಸ್ಸಲ್ಲಿ ಓದಿರೋದು ನೆನಪಿರುತ್ತೆ. ಯಾರಿಗೆಲ್ಲ ಯಾವಾಗಲೂ ಎಲ್ಲದರಲ್ಲೂ ಒಂದು ಕನ್ಫ್ಯೂಷನ್ ಇರುತ್ತೆ ಅಂಥವ್ರಿಗೆ ಕ್ಲಾರಿಟಿ ಸಿಗುತ್ತೆ ಇದನ್ನು ಧರಿಸೋದ್ರಿಂದ. ಇದನ್ನು ಕ್ರಿಸ್ಟಲ್ ಫಾರ್ಮಲ್ಲಿ, ಬ್ರೇಸ್ಲೆಟ್ ಫಾರ್ಮಲ್ಲಿ ಹಾಕೋಬಹುದು, ಅಥವಾ ಇನ್ನು ಟಂಬಲ್ ಫಾರ್ಮಲ್ಲಿ, ಇನ್ನು ಬೇರೆ ಬೇರೆ ಫಾರ್ಮ್ಸಲ್ಲಿ ಸಿಗುತ್ತೆ. ನಿಮಗೆ ಯಾವ ಫಾರ್ಮಲ್ಲಿ ಬೇಕಾದ್ರೂ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹಾಕೊಳ್ಳೋದ್ರಿಂದ ನಮ್ಮ BP, ಶುಗರ್ ಇಂಥದ್ದೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಯಾಕಂದರೆ ಇದು ಸ್ಪಷ್ಟತೆಗೆ ಸಂಕೇತ. ಹಾಗಾಗಿ ನಮ್ಮಲ್ಲಿ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಸ್ಪಷ್ಟತೆನ ಹೊರಗೆ ತರುತ್ತೆ, ಮನಃಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಸೊ ಇದನ್ನು ನೀವು ಕೈಯಲ್ಲಿ ಕೂಡ ಇಟ್ಕೊಂಡು ನೀವು ಧ್ಯಾನ ಮಾಡ್ಬೋದು, ಅಥವಾ ಇದರ ಜಪಮಾಲೆ ಕೂಡ ಇಟ್ಕೊಂಡು ನೀವು 108 ಮಣಿಗಳಿರೋ ಜಪಮಾಲೆ ಸಿಗುತ್ತೆ, ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಜಪ ಕೂಡ, ಚಾಂಟಿಂಗ್ಸ್ ಎಲ್ಲ ಮಾಡ್ತಿರ್ತೀರಲ್ಲ, ಹೋಪನೋಪನೋ ಚಾಂಟಿಂಗ್, ಇದನ್ನೆಲ್ಲ ಕೂಡ ಮಾಡ್ಕೋಬಹುದು. ಈಗ ಮುಂದಿನ ಬ್ರೇಸ್ಲೆಟ್ ಬಂದು ಸಿಟ್ರಿನ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಕಲರ್, ಒಂಥರ ಎಲ್ಲೋ ಸಿಟ್ರಿನ್ ಅಂತೀವಿ ಇದನ್ನು. ಇದು ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುತ್ತೆ ನಮಗೆ. ಯಾರಿಗೆಲ್ಲ ಮದುವೆ ಬೇಗ ಸೆಟ್ ಆಗ್ತಾ ಇರಲ್ಲ ಅಂಥವರು ಕೂಡ ಇದನ್ನು ಹಾಕೋಬಹುದು. ಯಾರಿಗೆ ಲೈಫಲ್ಲಿ ಸಕ್ಸಸ್ ಬೇಕೋ ಅವರು ಹಾಕೋಬಹುದು. ಜಾಬ್ ಸಿಗ್ತಾ ಇಲ್ಲ, ಆ ಥರ ಜಾಬ್ ಪ್ರಾಬ್ಲಮ್ಸ್ ಇರೋರು ಕೂಡ ಇದನ್ನು ಹಾಕೋಬಹುದು. ಬಿಸ್ನೆಸ್ ಇಂಪ್ರೂವ್ ಇಲ್ಲ, ಬಿಸ್ನೆಸ್ ಗ್ರೋತ್ ಇಲ್ಲ, ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಬ್ರೇಸ್ಲೆಟನ್ನು ಹಾಕೋಬಹುದು. ಇದನ್ನು ನಾವು ಯಾವಾಗಲೂ ಹಾಕೊಳ್ಳೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕವಾದ ಜ್ಞಾನವನ್ನು ಹೆಚ್ಚಿಸುತ್ತೆ, ಮತ್ತು ನಮ್ಮ ಗ್ರೋತ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡ್ತಾನೆ ಇರುತ್ತೆ. ಅಂದರೆ ಬಿಸ್ನೆಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಆ ಥರ ಅಲ್ಲದೆ ನಮ್ಮ ಗ್ರೋತ್ ಚೆನ್ನಾಗಿರುತ್ತೆ, ಬಿಸ್ನೆಸ್ ಗ್ರೋತ್. ಇದನ್ನು ಧರಿಸೋದ್ರಿಂದ ಯಾವಾಗಲೂ ನಮ್ಮಲ್ಲಿ ಜ್ಞಾನ ಹೆಚ್ಚಾಗುತ್ತೆ, ನಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಮೆಮರಿ ಶಾರ್ಪ್ ಆಗುತ್ತೆ, ಫೋಕಸ್ ಗಮನ ಜಾಸ್ತಿ ಆಗುತ್ತೆ, ನಾವು ಡೆಸಿಷನ್ ತಗೊಳ್ಳೋದು ಕರೆಕ್ಟಾಗಿ ತಗೋತೀವಿ, ನಮ್ಮ ಮೆಂಟಲ್ ಕ್ಲಾರಿಟಿ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ಆರೋಗ್ಯದ ವಿಷಯದಲ್ಲಿ ಕೂಡ ಇದನ್ನು ಯಾವಾಗಲೂ ಧರಿಸೋದ್ರಿಂದ ಇದು ಆಂಗ್ಸೈಟಿ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಡಿಪ್ರೆಷನ್ ಇರೋರು, ಆಂಗ್ಸೈಟಿ ಇರೋರು, ಭಯಗಳಿರೋರು, ಫೋಬಿಯಾ ಇರೋರು, ಇಂಥವರೆಲ್ಲ ಇದನ್ನು ಹಾಕ್ಕೊಂಡ್ರೆ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತು ಒಳ್ಳೆ ಲಕ್ ತರುತ್ತೆ, ಒಳ್ಳೆ ಆರೋಗ್ಯ ತರುತ್ತೆ. ಒಟ್ಟಿನಲ್ಲಿ ಇದು ತುಂಬ ಒಂಥರ ಆಸ್ಪಿಷಿಯಸ್ ನಮ್ಮ ಜೀವನದಲ್ಲಿ ಇದನ್ನು ಧರಿಸೋದ್ರಿಂದ. ಈಗ ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಟರ್ಮೊಲಿನ್. ಈ ಬ್ರೇಸ್ಲೆಟಲ್ಲಿ ಈವಿಲ್ ಐ ಕೂಡ ಇದೆ. ಹಾಗಾಗಿ ಇದು ಯಾರಾದರೂ ನಿಮ್ಮ ಮೇಲೆ ಏನಾದರೂ ಕೆಟ್ಟದು ಮಾಡಿದ್ರೂ, ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ಸ್ ಅಂಥದ್ದೆಲ್ಲ ಮಾಡಿದ್ರೂ ಇದನ್ನು ಹಾಕ್ಕೊಳ್ಳೋದ್ರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ನೆಗೆಟಿವಿಟಿ, ಬೇರೆಯವ್ರದ್ದು ನೆಗೆಟಿವಿಟಿ ನಮ್ಮ ಮೇಲೆ ಬರದೇ ಇರುತ್ತೆ, ನಮ್ಮ ಪಾಸಿಟಿವಿಟಿನ ಜಾಸ್ತಿ ಮಾಡುತ್ತೆ, ನಮ್ಮ ಆರಾನ ಕ್ಲೆನ್ಸ್ ಮಾಡುತ್ತೆ, ಒಳ್ಳೆ ಗುಡ್ ಲಕ್ಕನ್ನು ತಗೊಂಡು ಬರುತ್ತೆ ನಮ್ಮ ಜೀವನದಲ್ಲಿ. ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ ಕೆಲವರಿಗೆ, ಅಂಥವ್ರಿಗೆ ಇದನ್ನು ಧರಿಸಿದಾಗ ಮೈಂಡ್ ಸ್ಟೇಬಲ್ ಆಗಿರುತ್ತೆ. ಯಾವಾಗಲೂ ನಮ್ಮಲ್ಲಿ ಕಾಮ್ನೆಸ್ ತಗೊಂಡು ಬರುತ್ತೆ. ಯಾವಾಗಲೂ ಕೋಪ ಇರುತ್ತಲ್ಲ ಅಂಥವ್ರಿಗೆ ಮೈಂಡ್ ಕೂಲ್ ಆಗುತ್ತೆ ಇದನ್ನು ಕೈಯಲ್ಲಿ ಧರಿಸೋದ್ರಿಂದ, ಅಥವಾ ಮೆಡಿಟೇಷನ್ಸ್ ಮಾಡುವಾಗ ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ. ನಮ್ಮ ಜೀವನದಲ್ಲಿ ಒಂದು ಸ್ಟೇಬಿಲಿಟಿನ ತರುತ್ತೆ, ಅಂದರೆ ಜೀವನ ಏರುಪೇರು ಆಗದೆ ಒಂದೇ ರೀತಿ ಇರೋ ಥರ. ನಮ್ಮಲ್ಲಿ ಮೆಚೂರಿಟಿ ಜಾಸ್ತಿ ಮಾಡುತ್ತೆ, ನಮ್ಮ ನೇಚರೇ ಮೆಚೂರ್ಡ್ ಆಗಿರೋ ಥರ ಮಾಡುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಪ್ಲಸ್ ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನಂದರೆ, ಇದರ ಸ್ಟೋನ್ಸ್ ಏನು ಸಿಗುತ್ತೆ, ಆ ಸ್ಟೋನ್ಸನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ವೈಫೈ ರೂಟರ್ ಎಲ್ಲಿರುತ್ತೆ ಅದ್ರ ಮುಂದೆ ಇಟ್ಟಾಗ ಆ ವೈಫೈದು ರೇಡಿಯೇಷನ್ಸು ನಮ್ಮ ಬ್ರೈನ್ಗೆ ಅಫೆಕ್ಟ್ ಮಾಡದೆ ಇದು ಹೀರ್ಕೊಳ್ಳುತ್ತೆ. ಮನೆ ಒಳಗೆ ಎಂಟರ್ ಆದ ತಕ್ಷಣ ಹಾಲಲ್ಲಿ ಎಲ್ಲಾದರೂ ಇಟ್ಬಿಟ್ರೆ ಇದೊಂದು ಕಡೆ ಯಾರಾದರೂ ಬರ್ತಾ ಹೋಗ್ತಾ ಇರುತ್ತೆ, ಯಾರ್ಯಾರ್ದೋ ನೆಗೆಟಿವ್ ಎನರ್ಜೀಸ್ ಬರ್ತಾ ಇರುತ್ತೆ, ಆ ನೆಗೆಟಿವ್ ಎನರ್ಜೀಸನ್ನೆಲ್ಲ ಇದು ಹೀರ್ಕೊಂಡು ನಮ್ಮನ್ನು ಕಾಪಾಡುತ್ತೆ. ಈಗ ನೀವು ನೋಡ್ತಾ ಇರೋದು ಟೈಗರ್ಸ್ ಐ. ಈ ಟೈಗರ್ಸ್ ಐ ಬಂದು
ನಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡುತ್ತೆ. ನಾವು ಅಟೆನ್ಷನ್ ಸಿಂಡ್ರೋಮ್ ಇದ್ರೆ, ಅಂದರೆ ಒಂದೇ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ, ಏನೋ ಕೆಲಸ ಮಾಡ್ತಿದ್ರೆ ಮೈಂಡ್ ಇನ್ನೆಲ್ಲೋ ಹೋಗುತ್ತೆ, ಆ ಥರ ಪ್ರಾಬ್ಲಮ್ಸನ್ನು ಸರಿ ಮಾಡುತ್ತೆ. ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನು ಇಂಪ್ರೂವ್ ಮಾಡುತ್ತೆ. ನಮ್ಮ ದೇಹ, ಮನಸ್ಸು ಮತ್ತು ಆತ್ಮನ ಜೋಡಣೆಯಲ್ಲಿ ಇಡುತ್ತೆ. ನಮ್ಮಲ್ಲಿ ಧೈರ್ಯವನ್ನು ತರುತ್ತೆ. ನಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತಲ್ವ, ಆ ಥರ ಚಂಚಲ ಮನಸ್ತತ್ವ, ಆ ಥರ ಇರೋರಿಗೆ ಇದು ಕಂಟ್ರೋಲಲ್ಲಿ ಇಡುತ್ತೆ. ಮತ್ತು ನಮಗೆ ತೃಪ್ತಿಯನ್ನು ತರುತ್ತೆ ಇದು ಯಾವಾಗಲೂ ಕೈಯಲ್ಲಿ ಹಾಕೊಳ್ಳೋದ್ರಿಂದ. ನಮ್ಮ ಟ್ಯಾಲೆಂಟ್ಸನ್ನು ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿ ಸೋಮಾರ್ತನ ಇದ್ದರೆ, ಯಾವ ಕೆಲಸ ಮಾಡೋಕ್ಕೂ ಮೂಡಿಲ್ಲ, ಆ ಥರ ಏನಾದರೂ ಬೇಜಾರು ಆ ಥರದ್ದೆಲ್ಲ ಇದ್ದರೆ ತೆಗೆದು ಹಾಕುತ್ತೆ. ನಾವು ಏನು ಅನ್ಕೋತೀವಿ ಅದನ್ನು ಮಾಡ್ತಾ ಇರ್ತೀವಿ ಇದನ್ನು ಧರಿಸೋದ್ರಿಂದ. ಇದು ಕೂಡ ಅಷ್ಟೇ. ಸಣ್ಣ ಸಣ್ಣ ಮಕ್ಕಳಿರ್ತಾರಲ್ಲ ಮನೆಯಲ್ಲಿ, 2 ವರ್ಷ 3 ವರ್ಷ, ತುಂಬ ಹೆದರ್ಕೋತಾರೆ ಎಲ್ಲದಕ್ಕೂ. ಅಂಥ ಮಕ್ಕಳಿಗೂ ಸ್ಟೋನ್ಸು ದಿಂಬು ಕೆಳಗಿಟ್ಟರೆ ಅದರ ಪವರ್ ಮಕ್ಕಳಿಗೆ ಸಿಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಧೈರ್ಯ ಬರುತ್ತೆ. ಈಗ ನೀವು ನೋಡ್ತಾ ಇರೋದು ಬಂದು ಲ್ಯಾಪಿಸ್ ಲೂಯಿ. ಇದನ್ನು ನಾವು ಧರಿಸೋದ್ರಿಂದ ನಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯವನ್ನು ಉತ್ತೇಜನ ಮಾಡುತ್ತೆ. ಇದನ್ನು ನಾವು ಯಾರಿಗೆಲ್ಲ ಥ್ರೋಟ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಟಾನ್ಸಿಲ್ಸು ಇರೋದು, ಯಾವಾಗಲೂ ಕೆಮ್ಮು ಬರ್ತಾ ಇರೋದು, ಡ್ರೈ ಕಾಫು ಆ ಥರದ್ದೆಲ್ಲ ಬರ್ತಾ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಅಂಥವರೆಲ್ಲ ಇದನ್ನು ಧರಿಸಿದ್ರೆ ತುಂಬ ಒಳ್ಳೆಯದು. ನಮ್ಮ ಇನ್ನರ್ ಸೆಲ್ಫ್ ನಾಲೆಡ್ಜನ್ನು ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಸಪೋರ್ಟ್ ಮಾಡಿ ಹೈಲೈಟ್ ಮಾಡುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ನಮ್ಮನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಜಾಸ್ತಿ ಮಾಡುತ್ತೆ. ಮಾತಾಡೋದಕ್ಕೆ, ಈಗ ಮಕ್ಕಳೆಲ್ಲ ಸ್ಕೂಲಲ್ಲೆಲ್ಲ ಸ್ಟೇಜ್ ಮೇಲೆ ನಿಂತು ಮಾತಾಡೋಕ್ಕೆ ಹೆದರ್ತಿರ್ತಾರೆ, ಏನಾದರೂ ಹೇಳಬೇಕು ಅಂದರೆ ಹೆದರ್ತಿರ್ತಾರೆ, ಮಾತಾಡೋಕ್ಕೆ ಹೆದರ್ತಾರೆ, ಹೊಸಬ್ರ ಹತ್ರ ಮಾತಾಡೋಕ್ಕೆ. ಆಫೀಸಲ್ಲಿ ಕೆಲಸ ಮಾಡೋರು ಹೈಯರ್ ಆಫೀಷಿಯಲ್ಸಲ್ಲಿ ಅಥವಾ ಕೊಲೀಗ್ಸಲ್ಲಿ ಮಾತಾಡಬೇಕು ಅಂದರೆ ಹೆದರ್ತಾರೆ, ಏನೋ ಒಂಥರ ಮುಜುಗರ ಪಟ್ಕೋತಾರೆ. ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ನಿಮ್ಮಲ್ಲಿರೋ ಸ್ಟ್ರೆಸ್ಸು ಮತ್ತು ಆಂಗ್ಸೈಟಿನ ತೆಗೆದುಹಾಕುತ್ತೆ. ನಿಮ್ಮ ಮೈಂಡನ್ನು ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ. ನಮ್ಮ ಡೇ ಟು ಡೇ ಲೈಫಲ್ಲಿ ನಮಗೆ ಇರುವಂಥ ಸಾಧಾರಣ ಪ್ರಾಬ್ಲಮ್ಸ್ಗೆ ಈ ಬ್ರೇಸ್ಲೆಟ್ಸಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ಹುಷಾರು, ಮಾರ್ಕೆಟಲ್ಲಿ ಬರೀ ಮಣಿಗಳನ್ನು ಕೂಡ, ಗ್ಲಾಸ್ ಬೀಡ್ಸನ್ನು ಕೂಡ ತೋರಿಸಿ ಸೇಮ್ ಇದೇ ಥರ ಕಾಣಿಸುತ್ತೆ, ಆದರೆ ನಾವು ಮುಟ್ಟಿದಾಗ ಅದು ಕೋಲ್ಡ್ ಆಗಿರಲ್ಲ. ಸೊ ಹುಷಾರಾಗಿ ನೋಡಿ ತಗೊಳ್ಳಿ. ನಿಮಗೇನಾದರೂ ಬೇಕು ಅಂದರೆ ನಾನು ಕೂಡ ತರಿಸ್ತೀನಿ. ನಿಮಗೆ ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ನಮ್ಮ ಗ್ರೂಪಲ್ಲಿ ಬಂದು ಕೇಳ್ಬೋದು, ನಾನು ಕೂಡ ತರಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಯಾವುದು ಬೇಕು, ಅಥವಾ ನೀವು ಆಲ್ರೆಡಿ ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾವೆಲ್ಲರೂ ಶೇರ್ ಮಾಡ್ಕೊಳ್ಳೋಣ ಯಾರ್ಯಾರು ಯಾವ್ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಒಟ್ಟಿನಲ್ಲಿ ಇದು ಮಾತ್ರ ತುಂಬಾ ಪವರ್ಫುಲ್ ಆಗಿದೆ, ಚೆನ್ನಾಗಿದೆ. ಸೊ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಸರಿ ಮಾಡಿಕೊಂಡು ನೀವೆಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟಾಟಾ, ಬಾಯ್.